ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್. ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ. ಅಂದ್ರೆ 1 to 10th ಓದುತ್ತಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ ಅಂತ ತುಂಬಾ ಜನ ಕಾಯ್ತಾ ಕೂತಿದ್ರಿ ಸ್ನೇಹಿತರೆ. ಇವಾಗ ನೋಡಬಹುದು, ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 1 to 10th ಯಾರೆಲ್ಲ ಒಂದು ಸ್ಟಡಿನ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಒಂದು ರಾಜ್ಯ ಸರ್ಕಾರದಿಂದ SSP ಅನ್ನುವಂತ ಒಂದು ಸ್ಕಾಲರ್ಶಿಪ್ ಕೂಡ ಇವತ್ತಿಂದ ಸ್ಟಾರ್ಟ್ ಕೂಡ ಆಗಿದೆ ಸ್ನೇಹಿತರೆ. ಓಕೆ, ಯಾವ ರೀತಿ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡೋದು, ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು, ಮತ್ತೆ ನೀವು ಅಪ್ಲೈ ಮಾಡಿದ ತಕ್ಷಣ ಅಮೌಂಟ್ ಎಷ್ಟು ಬರುತ್ತೆ, ಮತ್ತೆ ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆನೂ ಕೂಡ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದಾರೆ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾವ್ರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಅಪ್ಲೋಡ್ ನ ಮಾಡ್ತಾ ಇರ್ತೀನಿ. ಆ ವಿಡಿಯೋನ ನೀವೇ ಮೊದಲು ನೋಡ್ತೀರಾ, ಮಾಹಿತಿ ಕೂಡ ತಿಳ್ಕೊದಿರ ಸ್ನೇಹಿತರೆ. ಓಕೆ, ನೋಡಬಹುದು SSP ಸ್ಕಾಲರ್ಶಿಪ್ ನ ನೀವು ಅಪ್ಲೈ ಮಾಡೋದ್ರಿಂದ ನೋಡಬಹುದು ರಾಜ್ಯ ಸರ್ಕಾರದಿಂದ ನಿಮಗೆ 3,000 ಅಮೌಂಟ್ ಬರುತ್ತೆ ಸ್ನೇಹಿತರೆ. ಓಕೆ, ನೋಡಬಹುದು 1ರಿಂದ 10ನೇ ತರಗತಿವರೆಗೂ ಯಾರೆಲ್ಲ ಓದ್ತಾ ಇದ್ದೀರಾ, ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮ ಸ್ನೇಹಿತರ ಮಕ್ಕಳಾಗಿರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೆಲ್ಲ ಓದ್ತಾ ಇದ್ದೀರಾ, ನಿಮ್ಗೆ ನೋಡಬಹುದು ರಾಜ್ಯ ಸರ್ಕಾರದಿಂದ 3,000 ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ ಸ್ನೇಹಿತರೆ. ಈ ಒಂದು ಸ್ಕಾಲರ್ಶಿಪ್ ನ ನೀವೇನಾದ್ರೂ ಅಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ಏನೆಲ್ಲ ಬೇಕು ನೋಡಬಹುದು. ನೀವು ಡಾಕ್ಯುಮೆಂಟ್ ಏನೆಲ್ಲ ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ದೊಂದು STS ನಂಬರ್ ಬೇಕಾಗುತ್ತೆ. STS ನಂಬರ್ ನಿಮ್ಮ ಸ್ಕೂಲಲ್ಲಿ ಕೊಡ್ತಾರೆ, ನೀವು STS ನಂಬರ್ ನ ಇಸ್ಕೊಂಡು ಬರ್ಬೇಕಾಗುತ್ತೆ. ಮತ್ತೆ ನೋಡಬಹುದು ನಿಮ್ಮ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ, ಅಂದ್ರೆ ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಇವೆಲ್ಲ ಡಾಕ್ಯುಮೆಂಟ್ ಇದ್ರೆ ನೀವು ಈಸಿಯಾಗಿ ಒಂದು ಸ್ಕಾಲರ್ಶಿಪ್ ಕೂಡ ನೀವು ಅಪ್ಲೈನ ಮಾಡಬಹುದು. ಡಾಕ್ಯುಮೆಂಟ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ನೋಡು ಕ್ಲಿಯರ್ ಆಗಿ ತಿಳ್ಕೊಂಬಿಡಿ ಸ್ನೇಹಿತರೆ. ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ನೋಡಬಹುದು STS ನಂಬರ್ ಬೇಕಾಗುತ್ತೆ, ಮತ್ತೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ರೆ ಈಸಿಯಾಗಿ ಕೂಡ ನೀವು ಒಂದು SSP ಸ್ಕಾಲರ್ಶಿಪ್ ನ ಈಸಿಯಾಗಿ ಅಪ್ಲೈ ಕೂಡ ಮಾಡಬಹುದು. ಮತ್ತೆ ಇದರ ಅಮೌಂಟ್ ಯಾವಾಗ ಬರುತ್ತೆ, ಅಮೌಂಟ್ ನೋಡಬಹುದು 3ರಿಂದ 4 ತಿಂಗಳ ಒಳಗಾಗಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಬರುತ್ತೆ. ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಬೇಗ ಬೇಗ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಯಾಕಪ್ಪ ಅಂದ್ರೆ ಕೊನೆಯ ಸಮಯದಲ್ಲಿ ಸರ್ವರ್ ಕೂಡ ತುಂಬಾನೇ ಪ್ರಾಬ್ಲಮ್ ಬರುತ್ತೆ, ಅವಾಗ ನೀವು ಅಪ್ಲಿಕೇಶನ್ ಹಾಕಕ್ ಆಗಲ್ಲ. ಇವಾಗನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಬೇಗನೆ ಅಪ್ಲಿಕೇಶನ್ ಹಾಕಿ ಈಸಿಯಾಗಿ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.